ನಾವು ಇಲ್ಲಿಂದ ಎಷ್ಟೇ ಕೂಗಿದ್ರೂ ಮೋದಿಯವ್ರ ಕಿವಿಗೆ ಕೇಳಿಸ್ತಿಲ್ಲ, ಅಮಿತ್ ಶಾ ಅವ್ರ ಕಿವಿಗೆ ಕೇಳಿಸ್ತಿಲ್ಲ. ಆಮೇಲೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಕಿವಿನೂ ಕೇಳಿಸಲ್ಲ, ಕಣ್ಣು ಕಾಣಿಸಲ್ಲ. ಕರ್ನಾಟಕ ಜನತೆ 236 ತಾಲೂಕು ಇರೋದು ಕರ್ನಾಟಕ ರಾಜ್ಯದಲ್ಲಿ. 223 ತಾಲೂಕು ಬರ ಅಂತ ಘೋಷಣೆ ಆಗಿದ್ದರೂ ಕೂಡ ಹಣ ಬಿಡುಗಡೆ ಮಾಡೋಕ್ಕೆ ಪಾಪ ಅವ್ರಿಗೆ ವ್ಯವಧಾನ ಇಲ್ಲ ಅವರಿಗೆ. ಅದೇನು ಅವರು ಸೆಂಟ್ರಲ್ ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರ ಏನು ಅವ್ರೇನು ಪುಕ್ಸಟ್ಟೆ ಕೊಡಬೇಕಾಗಿಲ್ಲ. ಏನು ಕೇಂದ್ರ ಸರ್ಕಾರದ ಏನು ಯಾರು ದುಡ್ಡು ಅದು? ಯಾರು ದುಡ್ಡು ಅಲ್ಲ, ಸಾರ್ವಜನಿಕರ ದುಡ್ಡು. ನಮ್ಮ ದುಡ್ಡು ಪ್ರತಿ ವರ್ಷ 4.5 ಲಕ್ಷ ಕೋಟಿ ಹೋಗುತ್ತೆ ಕೇಂದ್ರ ಸರ್ಕಾರಕ್ಕೆ. ಅದರಿಂದ ನಮ್ಮ ಕೂಗು ಇಲ್ಲಿಂದ ಕೇಳಿಸ್ತಿಲ್ಲ ಅಂತ ಡೆಲ್ಲಿನಲ್ಲೇ ಹೋಗಿ ಕೂಗ್ತೀವಿ. ನೀವು ಅಲ್ಲಿ ಪ್ರತಿಭಟನೆ ಮಾಡಿ, ನಾವು ನಿಮ್ಮ ವಿರುದ್ಧ ಇಲ್ಲಿ ಪ್ರತಿಭಟನೆ ಮಾಡ್ತೀವಿ. ಬಿಜೆಪಿ ಇವ್ರ ಮಾನ ಮರ್ಯಾದೆ ಇಲ್ಲ ಅವರಿಗೆ. ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ನಮ್ಮ ಜೊತೆ ಸೇರ್ಕೋಬೇಕಾ ಬೇಡವಾ? ನಮ್ಮ ರಾಜ್ಯದ ಜನಕ್ಕೆ ಈಗ 236 ತಾಲೂಕಲ್ಲಿ 223 ತಾಲೂಕು ಬರೋ ಅಂತ ಘೋಷಣೆ ಆಗಿದೆ. ನಾಚಿಕೆ ಆಗಲ್ವ ಅವರಿಗೆಲ್ಲ ಈ ರೀತಿ ಎಲ್ಲ ಹೇಳೋದಕ್ಕೆ? ಬಿ ಜೆ ಪಿಯವರಿಗೆ 4.5 ಲಕ್ಷ ಕೋಟಿ ಹೋಗುತ್ತೆ ನಮ್ಮ ರಾಜ್ಯದಿಂದ ಕೇಂದ್ರಕ್ಕೆ. ಕಡಿಮೆ ಅನುದಾನ ಕೊಡ್ತಾ ಇದೆ. ಇವ್ರಿಗೇನು ಜ್ಞಾನ ಬೇಡವ ಅವರಿಗೆ? ಇವ್ರಿಗೇನಾಗಿದೆ, ನಮಗೆ ಹಣ ಕೊಟ್ಟಿಲ್ವಲ್ಲ, ಕಾಂಗ್ರೆಸ್ ಸರ್ಕಾರ ಇದೆ ಅಲ್ವಾ, ಹಣ ಕೊಡದೇ ಇರೋದು, ರೈತರಿಗೆ ಬರಗಾಲದಲ್ಲಿ ಸಹಾಯ ಮಾಡದೇ ಇರೋದು, ಅವ್ರು ಒಳಗಡೆ ಸಂತೋಷ ಪಡ್ತಾ ಇದ್ದಾರೆ. ವಿಕೃತ ಮನಸ್ಸಿನವ್ರು ಅಂತಾರಲ್ಲ, ಆ ರೀತಿ ಬಿ ಜೆ ಪಿಯವರು ವಿಕೃತ ಮನಸ್ಸಿನವರು. ಅವ್ರಿಗೆ ಹೊಟ್ಟೆ ಉರಿ, ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದುಬಿಡಲಿ ಅಂತ ಅಷ್ಟೇ, ಇನ್ನೇನೇ ಇಲ್ಲ ಅವರಿಗೆ. ನಮ್ಮ ಹತ್ರ ದುಡ್ಡಿಲ್ಲ ಅಂತಲ್ಲ ನಾವು ಹೇಳೋದು, ನಮ್ಮ ಹತ್ರ ದುಡ್ಡಿದೆಯೋ ದುಡ್ಡಿಲ್ವೋ ಆ ಪ್ರಶ್ನೆ ಬೇರೆ. ಈಗ ನಾವು ನಮ್ಮಿಂದ 4.5 ಲಕ್ಷ ಕೋಟಿ ಕೇಂದ್ರಕ್ಕೆ ಹೋಗುತ್ತೆ. ನಮ್ಮ ಹಣ ನಮ್ಮ ಪಾಲು ನಮ್ಗೆ ಕೊಡಬೇಕೋ ಬೇಡವೋ? ಏನು ಯಾರಪ್ಪನ ದುಡ್ಡದು? ನಮ್ಮ ಹತ್ರ ದುಡ್ಡಿದೆಯೋ ದುಡ್ಡಿಲ್ವೋ ಆ ಪ್ರಶ್ನೆ ಯಾಕೆ ಸರ್? ಈಗ ಬಿ ಜೆ ಪಿ ಆಮೇಲೆ ಒಂದು ನಿಮಿಷ ಅಲ್ವಾ, ನಮ್ಮ ಪಾಲು ನಮ್ಗೆ ಕೊಡಬೇಕಲ್ಲ. ಇವತ್ತು ಬರಗಾಲ ಬಂದಂಥ ಸಂದರ್ಭದಲ್ಲಿ ಅತಿವೃಷ್ಟಿ ಆದಾಗ, ಅನಾವೃಷ್ಟಿ ಆದಾಗ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ಹಣ ಬಿಡುಗಡೆ ಮಾಡಬೇಕೋ ಬೇಡವೋ ಅಲ್ವಾ? ಏನು ಬಿ ಜೆ ಪಿಯವರೇನು ಅವ್ರ ಅಪ್ಪರ ಮನೆ ತಂದಾಗ್ತಾ ಇದ್ರಂತ ಕರ್ನಾಟಕ ಸರ್ಕಾರದ ಬೊಕ್ಸಕ್ಕೆ? ಜನರ ದುಡ್ಡು ನಾವು ಖರ್ಚು ಮಾಡೋದು ಜನರ ದುಡ್ಡೇ. ಬಿ ಜೆ ಪಿ ಇದ್ದಾಗಲೂ ಖರ್ಚು ಮಾಡೋದು ಜನರ ದುಡ್ಡೇ. ಕೇಂದ್ರ ಸರ್ಕಾರ ಕೂಡ ಖರ್ಚು ಮಾಡೋದು ಜನರ ದುಡ್ಡೇ. ಸರ್, ಅಶೋಕ್ ಅವರು ಯಾವಾಗಲೂ ಹೇಳ್ತಿದ್ರು ಈ ಮಾತಿಗೆ, ಕೇಂದ್ರ ಸರ್ಕಾರ ನಾವು ಬರ ಬಂದಾಗ, ಪ್ರವಾಹ ಬಂದಾಗ ನಮ್ಮ ಹತ್ರ ದುಡ್ಡಿತ್ತು, ನಾವು ಜನರಿಗೆ ಕೊಟ್ಟಿದ್ವಿ, ಅದಾದಮೇಲೆ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳು ಕೊಡೋ. ಈಗ ಅವರು ಬಿ ಜೆ ಪಿಯವರು ಬುರುಡೆದಾಸರು ಏನು ಹೇಳಿ ಅಲ್ವಾ? ನಮಗೆ ಕೇಂದ್ರ ಸರ್ಕಾರದಲ್ಲಿ ಒಂದು ಗೈಡ್ಲೈನ್ಸ್ ಇದೆ. ಬರ ಬಂದಂಥ ಸಂದರ್ಭದಲ್ಲಿ, ಅತಿವೃಷ್ಟಿ ಆದಾಗ, ಪ್ರವಾಹ ಆದಾಗ, ಭೂಕಂಪ ಆದಾಗ ಏನು ಪರಿಹಾರ ಕೊಡಬೇಕು ಅಂತ ಗೈಡ್ಲೈನ್ಸ್ ಇರುತ್ತೆ. ಆ ಗೈಡ್ಲೈನ್ಸ್ ಪ್ರಕಾರ ಕೊಡಿ ಅಂತ ಅಷ್ಟೇ ನಾವು ಕೇಳ್ತಿರೋದು. ಏನು ಇವ್ರ ಹತ್ರ ಎಲ್ಲಿ ದುಡ್ಡು? 3 ಲಕ್ಷ ಸಾಲ ಮಾಡಿಬಿಟ್ಟು ಹೋಗ್ಬಿಟ್ರು ಇವರು. 1947ರಿಂದ ಸಿದ್ದರಾಮಯ್ಯವರು ಇಳಿಯೋವರೆಗೂ 2018ರವರೆಗೂ ನಮ್ಮ ರಾಜ್ಯದ ಸಾಲ 2,40,000 ಕೋಟಿ ಇತ್ತು. ಇವರು ಬೊಮ್ಮಾಯಿಯವರು, ಯಡಿಯೂರಪ್ಪನವರು 3 ಲಕ್ಷ ಕೋಟಿ ಅಧಿಕ ಸಾಲ ಮಾಡಿದ್ರು. ನಮ್ಮ ಸಾಲನ 5.5 ಲಕ್ಷ ಕೋಟಿ ಕರ್ನಾಟಕ ರಾಜ್ಯದ ಜನರ ಮೇಲೆ, ತಲೆ ಮೇಲೆ ಹಾಕ್ಬಿಟ್ಟು ಹೋದರೆ ಇವರು. ಹೊಸ ಸಾಲ ಮಾಡಿದವರೇ ಇವರು. 3 ಲಕ್ಷ ಕೋಟಿ ಸಾಲ ಮಾಡಿರೋದು ಇವರು, ಬೊಮ್ಮಾಯಿಯವರು, ಯಡಿಯೂರಪ್ಪನವರು.